ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ ಹೌದು. ಸೊ ಇದೀಗ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂತಹ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಪರಪ್ಪನ ಹಗರಕ್ಕೆ ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು ಡೆವಿಲ್ ಸಿನಿಮಾದ ಪ್ರಚಾರಕ್ಕೋಸ್ಕರ. ಸೊ ಆ ಒಂದು ಸಂದರ್ಭದಲ್ಲಿ ದರ್ಶನ್ನ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಪೋಸ್ಟನ್ನು ಇಟ್ಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ರು. ಸೊ ಇದನ್ನೆಲ್ಲ ಕಂಡು ವಿರಾಟ್ ಕೊಹ್ಲಿ ಅವರ ಅಭಿಪ್ರಾಯ ಏನಾಗಿತ್ತು, ಏನಕ್ಕೆ ವಿರಾಟ್ ಕೊಹ್ಲಿ ಅವರು ದರ್ಶನ್ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದರು, ಏನು ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ. ಎಸ್, ನಿಮ್ಮೆಲ್ಲರಿಗೂ ಗೊತ್ತಿರೋಗೆ ಡೆವಿಲ್ ಸಿನಿಮಾ ಇದೇ ತಿಂಗಳು ಡಿಸೆಂಬರ್ 11-12 ರಿಲೀಸ್ ಆಗ್ತಿರುವಂಥದ್ದು. ಈ ಒಂದು ಇದರಲ್ಲಿ ಅನೇಕ ಫ್ಯಾನ್ಸ್ಗಳು ಅಂದರೆ ದರ್ಶನ್ ಅವರ ಅಭಿಮಾನಿಗಳು ತಾವಾಗೇ ನಿಂತು ಸಿನಿಮಾವನ್ನು ಗೆಲ್ಸ್ಕೊಂಡು ಕೊಡ್ತೀವಿ ಅಂತಲೂ ಕೂಡ ಅನೇಕ ಪ್ರಮೋಷನ್ಸ್ಗಳನ್ನ ಮಾಡ್ತಿರುವಂಥದ್ದು. ತಾವಾಗೇ ಸೈನಿಕರಂತೆ ನಿಂತು ಈ ಒಂದು ಸಿನಿಮಾವನ್ನು ಮುನ್ನುಗ್ಗಿಸ್ತಿರುವಂಥದ್ದು. ಸೊ ಸಿನಿಮಾ ಪ್ರಮೋಷನ್ ಕೂಡ ತುಂಬ ಅತ್ಯುತ್ತಮವಾಗಿ ಅಭಿಮಾನಿಗಳೇ ಮಾಡ್ತಿರುವಂಥದ್ದು. ಸೊ ಈ ಒಂದು ಇದರಲ್ಲಿ ವಿರಾಟ್ ಕೊಹ್ಲಿ ಅವರು ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಬರುವಂಥ ವಿಡಿಯೋ ಇದೀಗ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿರುವಂಥದ್ದು. ಸೊ ಇದು ಆ್ಯಕ್ಚುಲಿ ನಿಜನಾ ಅಂತ ಕೇಳಿದ್ರೆ ಇಲ್ಲ, ಇದು ಆ್ಯಕ್ಚುಲಿ ಸುಳ್ಳಾಗಿರುತ್ತೆ. ಇದು ಪರ್ಟಿಕ್ಯುಲರ್ ಆಗಿ AI ಇಂದ ಮಾಡಿರುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸಿ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು. ಇದು ಪಕ್ಕ ರಿಯಲ್ ಅನ್ನುವಂಥ ರೀತಿಯೇ ಕಾಣಿಸುತ್ತೆ, ಬಟ್ ಇದು ರಿಯಲ್ ಅಲ್ಲ. ಸೊ ಆ್ಯಕ್ಚುಲಿ ಯಾವುದೋ ಒಂದು ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರು ಎಲ್ಲೋ ಹೋಗುವಾಗ ಆ ಒಂದು ಇದನ್ನು ಕಟ್ಟು ಮಾಡಿ ಮತ್ತು AI ತಂತ್ರಜ್ಞಾನವನ್ನು ಬಳಸಿ ಈ ಒಂದು ವಿಡಿಯೋನ ಮಾಡಿರುವಂಥದ್ದು. ಸೊ ಇದೀಗ ಆ್ಯಕ್ಚುಲಾಗಿ ವೈರಲ್ ಆಗ್ತಿರುವಂಥದ್ದು. ಈ ಒಂದು ವಿಡಿಯೋನ ನೋಡಿದಂಥ ಪ್ರತಿಯೊಬ್ಬ ದರ್ಶನ್ ಅವರ ಅಭಿಮಾನಿಗಳು ಕೂಡ ಶೇರ್ ಮಾಡ್ತಿರುವಂಥದ್ದು. ಅಂದರೆ ಈ ರೀತಿಯಾಗಿದೆ, ನಮ್ಮ ವಿರಾಟ್ ಕೊಹ್ಲಿ ಅವರು ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ಡೆವಿಲ್ ಸಿನಿಮಾದ ಪ್ರಮೋಷನ್ಗೋಸ್ಕರ, ಹಾಗೆ ಹೇಗೆ ಅಂತ ಒಂದಷ್ಟು ಚಟುವಟಿಕೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರುವಂಥದ್ದು. ಸೊ ಏನೇ ಆಗಲಿ, ಒಟ್ಟಿನಲ್ಲಿ ಡೆವಿಲ್ ಸಿನಿಮಾದ ಪ್ರಮೋಷನ್ ಈ ರೀತಿಗೆ ಆಗ್ತಿರುವಂಥದ್ದು. ಎಲ್ಲ ಕಡೆಯೂ ಸದ್ದು ಮಾಡ್ತಿರುವಂಥದ್ದು ಡೆವಿಲ್ ಸಿನಿಮಾ ಟ್ರೈಲರ್ ಆಗಿರ್ಬೋದು, ಮತ್ತು ಈ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹಲವೆಡೆ ಅಭಿಮಾನಿಗಳೇ ತಮ್ಮ ವೈಯಕ್ತಿಕದಲ್ಲಿ ಸೊ ಈ ಒಂದು ಸಿನಿಮಾವನ್ನು ಪ್ರಮೋಷನ್ ಕೂಡ ಮಾಡ್ತಿರುವಂಥದ್ದು ಒಂದು ಒಳ್ಳೆಯ ವಿಷಯ. ದರ್ಶನ್ ಅವರು ಇದೀಗ ಜೈಲಿನಲ್ಲಿ ಇರುವಂಥ ಒಂದು ಇದರಲ್ಲಿ ಅಭಿಮಾನಿಗಳೇ ನಿಂತು ಈ ಒಂದು ಸಿನಿಮಾವನ್ನು ಪ್ರಮೋಷನ್ ಕೂಡ ಮಾಡ್ತಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.